ಏನ್ ಮೇಡಮ್ ಇವಾಗ ಹೇಗ್ ಅನ್ನಿಸ್ತಾ ಇದೆ ನಿಮ್ಗೆ? ಏನಿಲ್ಲ ಸರ್, ಇವಾಗ ಸ್ವಲ್ಪ ಕಾಲ್ ನೋವಿದೆ ಅಷ್ಟೇ. ಇನ್ನ ಸುಸ್ತೆಲ್ಲ ಕಮ್ಮಿ ಆಗಿದೆ, ಪರವಾಗಿಲ್ಲ. ಓಕೆ ಓಕೆ ಅನ್ನೋ ತರ ಇದೀನಿ. ಹೌದಾ? ನಿಮ್ ಮನೆಯವ್ರು ನನ್ನ ಹತ್ರ ಮನೆಯಲ್ಲೇ ಕೇರ್ ತಗೋತೀವಿ ಸರ್. ಒಬ್ಬ ನರ್ಸ್ ಬೇಕಿದ್ರು ಮನೆಯಲ್ಲೇ ಅಟೆಂಡ್ ಮಾಡೋ ತರ ಮಾಡ್ಕೊಂತೀವಿ, ಅಲ್ಲೇ ಇಟ್ಕೊಂತೀವಿ. ನೀವು ಮನೆಗೆ ಕಳ್ಸ್ಕೊಡಿ, ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಏನು ನಿಮ್ಗೆ ಹೇಗ್ ಅನ್ಸುತ್ತೆ? ಪರವಾಗಿಲ್ಲ, ಮನೆಯಲ್ಲಿ ಟ್ರೀಟ್ಮೆಂಟ್ ತಗೋತೀನಿ ಅನ್ನೋದಾದ್ರೆ ಕಳ್ಸ್ಕೊಡ್ತೀನಿ. ಇಲ್ಲ ಸರ್ ಆಗಲ್ಲ, ನಾನು ಇಲ್ಲೇ ಫುಲ್ ಟ್ರೀಟ್ಮೆಂಟ್ ತಗೊಂತೀನಿ ಅನ್ನೋದಾದ್ರೆ ಅಡ್ಮಿಟ್ ಮಾಡ್ಕೊಂಡು ಇಲ್ಲೇ ಇಟ್ಕೋತೀವಿ. ಏನ್ ಹೇಳ್ತೀರಾ? ಇಲ್ಲ ಸರ್, ಮನೆಗೆ ಕಳ್ಸ್ಕೊಟ್ಬಿಡಿ. ನನಗೆ ಇಲ್ಲಿ ಇರಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಹಂಗಾಗಿ ನಾನೇ ಅವ್ರ ಹತ್ರ ಹೇಳಿದ್ದು ಆಗಲ್ಲ ಮನೆಗೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ. ಹೌದಾ? ಸರಿ ಅಮ್ಮ, ಆಗಿದೆ. ನಿಮ್ ರಿಪೋರ್ಟ್ ಎಲ್ಲ ಅಲ್ಲೇ ನರ್ಸ್ ಹತ್ರ ಇದೆ ಅನ್ಸುತ್ತೆ. ನಾನು ಕಲೆಕ್ಟ್ ಮಾಡ್ಕೊಂಡು ಅದು ಏನಿದೆ ಚೆಕ್ ಮಾಡಿ ನಿಮ್ಮನ್ನ ಡಿಸ್ಚಾರ್ಜ್ ಮಾಡೋದಿಕ್ಕೆ ಬರೀತೀನಿ. ಅದೇನಪ್ಪ ಅದು ಡಿಸಗ್ರಿ ಅದು ಇದು ಅಂತ ಏನೇನೋ ಹೇಳ್ತಿದ್ಯೋ? ನನ್ ಮಗಳು ಈಗ ಗಂಜಿ ಕುಡ್ದಿದ್ ಹೇಳ್ಬಿಟ್ಲಾ, ಅದಕ್ಕೆ ತಿನ್ಬಾರ್ದಿತ್ತು ಹಂಗೆ ಹಿಂಗೆ ಅಂತ ಬೈತಾ ಇದೆಯೋ ಏನೋ. ಅಲ್ಲ, ಹೊಟ್ಟೆಗೆ ಅನ್ನ ಕೊಡೋಂಗ ಅದೇನ್ರಿ ಹಾಸ್ಪಿಟ್ಲ್ ನಿಮ್ದು? ಇದೊಂದಂತ ಎತ್ತದ ಬಾಟ್ಲ ತಂದು ಹಾಕ್ಬಿಡ್ತೀರಾ, ಅದ್ರಲ್ಲಿ ಎಷ್ಟು ಅಂತ ಹೊಟ್ಟೆ ತುಂಬ್ತದೆ? ಸುಸ್ತಾಕಲ್ಲ, ಇದು ಹಾಕ್ಬಿಡಿ ಅನ್ಬಿಟ್ಟು ಹೊಟ್ಟೆ ಹಿಟ್ಟು ನೀರು ಏನೋ ಕೊಡಕಲ್ಲ, ಇದೊಂದು ಗ್ಲೂಕೋಸ್ ಬಾಟ್ಲ ಸಿಗಿಸ್ಬಿಟ್ಟು ಪುಸುಕ್ಕಂತ ಹೋಗ್ಬಿಡ್ತಾರೆ. ಅಯ್ಯೋ, ನಾನು ಏನ್ ಮಾಡ್ಲಿ ಅಮ್ಮ, ನಿಮ್ ತಾಯಿ ಅವ್ರ ತರದ ವ್ಯಕ್ತಿನ ನಾನು ಇದುವರೆಗೂ ನೋಡೇ ಇಲ್ಲ. ಕಿವಿ ಕೆಲ್ಸಲ್ಲ ಅಂದ್ರೆ ಸುಮ್ನೆ ಇರ್ಬೇಕು. ಅದನ್ ಬಿಟ್ಟು ನಾವು ಮಾತಾಡಿದಕ್ಕೆ ಏನೇನೋ ತಪ್ಪರ್ಥ ತಿಳ್ಕೊಂಡು ಈಗ ಬಂದಂಗ್ ಬೈತಾರೆ. ಹೋಗ್ಲಿ ಬಿಡಿ ಸರ್, ವಯಸ್ಸಾಗಿದೆಯಲ್ಲ ಹಂಗಾಗಿ ಅವ್ರ ಹಂಗ ಮಾತಾಡ್ತಾರೆ. ನೀವು ಡಿಸ್ಚಾರ್ಜ್ ಮಾಡೋದಕ್ಕೆಲ್ಲ ಚೆಕ್ ಮಾಡಿ ಬರ್ಕೊಡಿ ಸರ್, ನಾವ್ ಇವತ್ತೇ ಮನೆಗೆ ಹೊರಟ್ಬಿಡ್ತೀವಿ. ಸರಿ ಸರಿ ನಮ್ಮ ಆಯ್ತಂಗಾದ್ರೆ. ಅಮ್ಮ, ನೀನೊಂದ್ ಸ್ವಲ್ಪ ಸುಮ್ಮನೆ ಇರ್ಬೇಕು ತಾನೇ, ಡಾಕ್ಟರ್ ತರ ಎಲ್ಲ ಮಾತಾಡ್ತಾರ? ಓ, ಮಾತ್ರೆ ನುಂಗು ಅಂತ ಹೇಳಕ್ ಬಂದಿದ್ರಾ? ಸರಿ ಸರಿ ಬಿಡು, ಹೋಗ್ಲಿ. ಅಯ್ಯೋ ದೇವ್ರೆ, ಇದ್ಯಾಕೆ ತಲೆ ಮೇಲೆ ಕೈ ಇಟ್ಕೊತಾ ಇದೀಯಾ? ಓ, ತಲೆನೋವು ಬಂದೈತಾ? ಈಗ ಯಪ್ಪ ಯಾವನ ಒಬ್ಬ ಬಂದಿದ್ನಲ್ಲ ಡಾಕ್ಟರ್ ಅಂತ ಹೇಳ್ಕೊಂಡು, ನನ್ಗೇನೋ ಅವನು ನೋಡಿದ್ರೆ ಡಾಕ್ಟರ್ ಅಂತಾನೆ ಅನ್ಸೋದಿಲ್ಲ. ಅವನ್ಗೆ ಹೇಳ್ಬೇಕಿತ್ತು ತಲೆನೋಯ್ತೈತೆ ಅಂತವ. ಯಪ್ಪ ದೇವ್ರೆ, ಸಾಕು, ನಿನ್ ಜೊತೆ ಮಾತಾಡಿ ಯಾವಳು ಬಡ್ಕೋತಾಳೆ. ಗಂಗು, ಡಾಕ್ಟರ್ ಹತ್ರ ಮಾತಾಡಿದೀನಿ, ಸಂಜೆ ಅಷ್ಟರಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೋಗೋಣ ಬಿಡು ಮನೆಗೆ. ಹಾ ರೀ, ಡಾಕ್ಟರ್ ಇಲ್ಲೇ ಬಂದಿದ್ರು, ಅವರು ಹಂಗಂತ ಅಂದ್ರು ಡಿಸ್ಚಾರ್ಜ್ ಮಾಡ್ತೀವಿ ಅಂತ. ಸರಿ, ಮನೆಗೆ ಹೋಗೋಣ ಬಿಡಿ. ಇಲ್ಲಿರಕ್ ಆಗ್ತಾ ಇಲ್ಲಪ್ಪ ನನ್ಗಂತೂ. 2 ದಿನಕ್ಕೆ 2 ಜನ್ಮ ಕಳ್ದಂಗ ಆಗ್ಬಿಟ್ಟೈತೆ. ಅಮ್ಮ ಬನ್ನಿ, ನಾವು ಇನ್ನ ಹೊರಡೋಣ. ಅವರು ಡಿಸ್ಚಾರ್ಜ್ ಮಾಡ್ತಾರಂತೆ, ಮನೆಗೆ ಹೋಗ್ತಾರೆ. ಏನೋ, ನಾನ್ ನಿನ್ ಜೊತೆ ಬರದಾ? ಇಲ್ಲಪ್ಪ, ನಾನ್ ಬರಲ್ಲ. ನನ್ ಮಗಳನ್ನ ಈ ತರ ಬಿಟ್ಬಿಟ್ಟು ನಾನು ನಿಮ್ ಮನೆಗ್ ಬಂದಿರಕಾಯ್ತದ? ನಾನ್ ನನ್ ಮಗಳ ಜೊತೆ ನನ್ ಮಗಳ ಮನೆಗೆ ಹೋಗ್ತಾ ಇದೀನಿ. ಹೌದೇನ? ಅಮ್ಮ ನನ್ ಜೊತೆನೆ ಬರ್ಲಿ ಬಿಡಿ, ನಮ್ಮ ಮನೆಯಲ್ಲೇ ಇರ್ಲಿ. ಅವ್ರು ನನ್ ಜೊತೆ ಇದ್ರೆ ಸ್ವಲ್ಪ ಧೈರ್ಯ ಇರುತ್ತೆ ನನ್ಗುನು. ಅಲ್ಲಮ್ಮ, ಇವರು ಸ್ವಲ್ಪ ಕಿವಿ ಕೇಳಿಸಲ್ವಲ್ಲ, ಏನೇನೋ ಮಾತಾಡ್ತಾರೆ. ಬೇಡ ಬಿಡು, ನಾನೇ ಕರ್ಕೊಂಡು ಹೋಗ್ತೀನಿ. ನಮ್ಗೆಲ್ಲ ಅದು ಅಡ್ಜಸ್ಟ್ ಆಗಿದೆ, ನಿಮ್ಗೆ ಕಷ್ಟ ಆಗ್ಬೋದು. ಅದೆಂತ ಕಷ್ಟ ಅಣ್ಣ? ತಾಯಿನ ಕಷ್ಟ ಅಂತ ಹೇಳ್ಬಿಟ್ಟು ಬೀದಿಗೆ ತಳ್ಳಕಾಯ್ತದ? ಮಕ್ಕಳಾಗಿ ತಾಯಿನ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಆಗಿರುತ್ತೆ ತಾನೆ. ಇರ್ಲಿ ಬಿಡು, ನಾನ್ ಕರ್ಕೊಂಡು ಹೋಗ್ತೀನಿ, ಏನ್ ತೊಂದ್ರೆ ಇಲ್ಲ ನಮ್ಗೆ. ಸರಿ ನಮ್ಮ, ಆಯ್ತು, ನಿನ್ ಇಷ್ಟ. ಸರಿ ಬಾವ, ಇನ್ ನಾನು ಹೊರಡ್ತೀನಿ. ಗಂಗು, ನಾನು ಬರ್ತೀನಿ ಕಣಮ್ಮ. ಏನಾದ್ರೂ ಇದ್ರೆ ಫೋನ್ ಮಾಡಿ ನನ್ಗೆ, ನಾನು ತಕ್ಷಣ ಹೊರಟು ಬಂದ್ಬಿಡ್ತೀನಿ. ಅಮ್ಮ ಇಲ್ಲೇ ಇರ್ತಾರೆ, ನೋಡ್ಕೋತಾರೆ ಎಲ್ಲಾನು. ಆದ್ರೆ ಒಂಚೂರು ಕಿವಿ ಕೇಳಿಸಲ್ಲ ಅನ್ನೋದ್ ಬಿಟ್ರೆ ಇನ್ನೇನು ತೊಂದ್ರೆ ಇಲ್ಲ. ಸರಿ ಬಿಡು ಅಣ್ಣ, ನಾನು ಇದೀನಲ್ಲ, ಏನ್ ತೊಂದ್ರೆ ಇಲ್ಲ. ಸರಿನಮ್ಮ, ಆದ್ರೆ ನಾಳೆ ನಾಡದ್ರಲ್ಲಿ ನಿಮ್ ಅತ್ತಿಗೆನೂ ಬರ್ತೀನಿ ಅಂತ ಹೇಳ್ತಿದ್ಲು, ಅವಳನ್ನು ಕರ್ಕೊಂಡ್ ಬರ್ತೀನಿ. ಸರಿ ಅಣ್ಣ, ಆಯ್ತು. ಬಾಬಾ, ನಾನಿನ್ ಬರ್ತೀನಿ. ಸರಿ ಆಯ್ತು, ಹುಷಾರು. ಹೋದ್ಮೇಲೆ ಒಂದು ಫೋನ್ ಮಾಡು. ಆಮೇಲೆ ಬಾವಾ, ನಾನು ನಿಮ್ಮ ಹತ್ರ ಇನ್ನೊಂದು ವಿಷಯ ಕೇಳೋಣ ಅಂತ ಅನ್ಕೊಂಡೆ. ಈ ಆಕ್ಸಿಡೆಂಟ್ ಹೆಂಗಾಯ್ತು, ಏನು ಎತ್ತ ಅಂತ ಏನಾದ್ರೂ ತಿಳ್ಕೊಂಡ್ರಾ? ಇಲ್ಲ ಶ್ರೀಕಾಂತ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನನಗೆ ಇವಳು ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನ ಬರೀ ಗಂಗು ಹುಷಾರಾಗ್ಲಿ ಅನ್ನೋದೇ ಇತ್ತು ಹೊರತು ಬೇರೆ ಏನು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಲಿಲ್ಲ. ಅಷ್ಟು ಸುಲಭಕ್ಕೆ ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ? ನನ್ಗೆ DGP ಅವರೆಲ್ಲ ಪರಿಚಯ ಇದ್ದಾರೆ. ನಾನು ಅವ್ರ ಜೊತೆ ಒಂದ್ಸರಿ ಮಾತಾಡ್ತೀನಿ, ಈ ತರ ಆಗಿದೆ, ಅದು ಇನ್ಕ್ವೈರಿ ಎಲ್ಲ ಮಾಡಿಸಿ ಸರ್ ಬೇಗ ಬೇಗ ಅಂತ. ಸರಿನಪ್ಪ, ಆಯ್ತು. ನಮ್ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಡಿಸ್ಬೇಕು, ಅದು ಕೊಡ್ಸೋ ವ್ಯವಸ್ಥೆ ಮಾಡ್ತೀನಿ ಬಿಡು. ಸರಿ ಬಾವ, ನೋಡಿ, ಹಂಗೇನಾದ್ರೂ ಇತ್ತು ಅಂತಂದ್ರೆ ನನಗೆ ಹೇಳಿ, ನಾನು ಬರ್ತೀನಿ ಜೊತೆನಲ್ಲಿ. ಯಾಕಂದ್ರೆ ಒಬ್ಬರೇ ಎಲ್ಲಾ ಕಡೆ ಓಡಾಡಕ್ ಆಗಲ್ಲ. ನನಗೂ ಪರಿಚಯದವರಿದ್ದಾರೆ, ಸ್ವಲ್ಪ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಸಿ ಬೇಗ ಬೇಗ ಅವನು ಯಾರು ಈ ತರ ಮಾಡಿತ್ತು ಅಂತ ತಿಳ್ಕೊಳ್ಳೋಣ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡ್ಬಾರ್ದು ಬಾವ. ಹೌದು, ನನಗೆ ಫಸ್ಟ್ ಇವಳು ಹುಷಾರಾಗ್ಲಿ ಅನ್ನೋದಿತ್ತು. ಸರಿ ಬಿಡು, ಹಂಗಾದ್ರೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ನಾನು ಹೋಗ್ಬೇಕಾದ್ರೆ ನೀನು ನನ್ನ ಜೊತೆನಲ್ಲಿ ಬಾ. ಸರಿ ಬಾವ, ಆಯ್ತು. ಹಂಗಿದ್ರೆ ಈಗ ಹೊರಡ್ತೀನಿ, ಏನಾದ್ರೂ ಇದ್ರೆ ನನಗೆ ಕಾಲ್ ಮಾಡಿ. ಸರಿ ಶ್ರೀಕಾಂತ್, ಆಯ್ತು. ಗಂಗು, ಈಗ ಹೇಗ ಅನ್ನಿಸ್ತಾ ಇದೆ? ಏನ್ ಅನ್ಸುತ್ತೆ ರೀ? ಏನಿಲ್ಲ. ಹೌದು, ನೀನ್ ಯಾಕೆ ರೋಡಲ್ಲಿ ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೆ? ಕಾರ್ ಇರ್ಲಿಲ್ವಾ? ಕಾರ್ ಇತ್ತು, ಆದ್ರೆ ಅದು ಅದೇನು ಅಂತ ಹೇಳು. ನೀನ್ ಅಷ್ಟು ಸುಲಭಕ್ಕೆ ಸುಮ್ಮನೆ ಎಲ್ಲೆಲ್ಲೋ ಓಡಾಡೋ ಅಂತವಳಲ್ಲ. ಸುಮ್ಮನೆ ಹೋಗಿದೀಯಾ ಅಂತಂದ್ರೆ ಅದು ಗಾಡಿ ಬಂದಿದ್ದು ಗೊತ್ತಾಗ್ದಿರೋ ಅಷ್ಟು ಯಾವ ಯೋಚನೆ ನಾನು ಹೋಗಿದ್ದೆ? ಏನ್ ವಿಷಯ? ಡಾಕ್ಟರ್ ಸಹ ಅಲ್ಲಿ ಏನೋ ಹೇಳಿದ್ರು,
ಅವ್ರು ಯಾವ್ದೋ ಒಂದು ವಿಚಾರದ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಂತ. ಏನಾಯ್ತು? ನನ್ನ ಹತ್ರ ಹೇಳ್ಕೊ. ಏನಿಲ್ಲ ರೀ, ನಾನ್ ನಮ್ಮ ಆದಿತ್ಯನ ಯಾವ್ದೋ ಹುಡುಗಿ ಜೊತೆ ನೋಡ್ದೆ ಕಾಫಿ ಡೇನಲ್ಲಿ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ, ಆವಾಗ ಈ ತರ ಆಗೋಯ್ತು. ಹೌದಾ? ಯಾವ್ದು ಹುಡುಗಿ ಜೊತೆ ನೋಡ್ದ? ಬಿಡು ಹೋಗ್ಲಿ, ನಾನು ಅದೇನು ಅಂತ ವಿಚಾರಿಸ್ತೀನಿ. ನೀನ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಡಾಕ್ಟರ್ ಹೇಳಿದ್ದಾರೆ ತುಂಬಾ ಟೆನ್ಷನ್ ಏನು ಕೊಡ್ಬೇಡಿ ಅಂತ. ಈಗ ನೀನ್ ಫಸ್ಟ್ ಕಾಲು ಹುಷಾರ್ ಮಾಡ್ಕೊ. ಸರಿ ಆಯ್ತು ಬಿಡಿ ಹೋಗ್ಲಿ, ನಾನು ಇದ್ರ ಬಗ್ಗೆ ಆದಿ ಹತ್ರ ಒಂದ್ಸರಿ ಮಾತಾಡ್ತೀನಿ. ತಾತ, ಅಜ್ಜಿ ಏನ್ ಮಾಡ್ತಿದ್ದಾರೆ ತಾತ? ಸ್ವೀಟಿ, ಬಾಮ್ಮ, ಅಜ್ಜಿ ಇಲ್ಲೇ ಇದ್ದಾರೆ ಬಾ. ಅಜ್ಜಿ, ನಿಮ್ಗೆ ಏನಾಗಿತ್ತು ಅಜ್ಜಿ? ನಾನು ಹಾಸ್ಪಿಟಲ್ ಬಂದಿದ್ದೆ ನಿನ್ನೆ. ನಿನ್ನ ನೋಡಕ್ ಬಿಡ್ಲೇ ಇಲ್ಲ ಡಾಕ್ಟರ್. ಹೌದಾ ಪುಟ್ಟ? ಸಾರಿ ಪುಟ್ಟ, ನಿನ್ ಜೊತೆನೂ ಆಟ ಆಡ್ದೆ. ನಾನು ಹೊರಗಡೆ ಹೋಗಿದ್ದಕ್ಕೆ ನನ್ಗೆ ಈ ತರ ಆಗಿದ್ದು. ಇನ್ನೊಂದ್ಸರಿ ಅಜ್ಜಿ ನಿನ್ನ ಬಿಟ್ಟೆಲ್ಲೂ ಹೋಗಲ್ಲ, ಅಜ್ಜಿ ಇಲ್ಲೇ ಇರ್ತಾಳೆ ನಿನ್ ಜೊತೆನಲ್ಲೇ. ಅಜ್ಜಿ ಅಜ್ಜಿ, ನಿಂಗೆ ಆಕ್ಸಿಡೆಂಟ್ ಆಗಿತ್ತು ಅಂದ್ರಲ್ಲ, ನಂಗಾಗ ತುಂಬಾ ಭಯ ಆಗಿತ್ತು ಅಜ್ಜಿ. ನಾನಂತೂ ತುಂಬಾ ಹತ್ಬಿಟ್ಟೆ. ಹೌದಾ ಬಂಗಾರ? ಬಿಡು, ನನ್ ಜಾಣ ಮರಿ ನೀನು. ಮಮ್ಮಿ, ಇವಾಗ ಹೇಗ ಅನಿಸ್ತಾ ಇದೆ? ಇವಾಗ ಪರವಾಗಿಲ್ವಾ? ನೋವೆಲ್ಲ ಕಮ್ಮಿ ಆಯ್ತಾ? ಎಲ್ಲಮ್ಮ, ಅದೆಲ್ಲ ಗಾಯ ಎಲ್ಲ ಕ್ಯೂರ್ ಆಗ್ಬೇಕಲ್ವಾ, ಅದಾಗೋವರ್ಗು ಸ್ವಲ್ಪ ಪೇನ್ ಇದ್ದೇ ಇರುತ್ತೆ. ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದಾರಲ್ಲ, ಅದು ತಗೋತಿದ್ದೀನಲ್ಲ, ಸ್ವಲ್ಪ ನೋವು ಕಮ್ಮಿ ಆಗಿದೆ. ಡ್ಯಾಡಿ, ನೀವು ಡಾಕ್ಟರ್ ಹತ್ರ ಹೋಮ್ ನರ್ಸ್ ಬೇಕು ಅಂತ ಕೇಳಿದ್ರಲ್ಲ, ಅವರು ಡಾಕ್ಟರ್ ಕಳ್ಸಿಕೊಟ್ಟಿದ್ದಾರೆ. ಅದೇ ಹಾಸ್ಪಿಟಲ್ ಅಲ್ಲಿ ಮಮ್ಮಿ ಟ್ರೀಟ್ ಮಾಡ್ತಿದ್ರಲ್ಲ, ಆ ನರ್ಸೇ ಬಂದಿದ್ದಾರೆ ಡ್ಯಾಡಿ. ಹೌದಾ? ತುಂಬಾ ಒಳ್ಳೇದಾಯ್ತಮ್ಮ ದೀಪ್ತಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ನರ್ಸ್ ಯಾರು ನೋಡ್ಬೋದು ಅಂತ. ಅವರೇ ಕಳ್ಸಿಕೊಟ್ಟಿದ್ದು ಒಳ್ಳೇದೇ ಆಯ್ತು. ಹಾ ಡ್ಯಾಡಿ, ಅವ್ರು ಹೊರಗಡೆ ಇದ್ದಾರೆ. ರೂಮ್ ಕಳ್ಸ್ಕೊಡ್ಲಾ? ಹಾ, ಕಳ್ಸಮ್ಮ, ಪರವಾಗಿಲ್ಲ. ಹಾಯ್ ಸರ್, ಗುಡ್ ಈವ್ನಿಂಗ್. ಸರ್, ನೀವು ಹೋಮ್ ನರ್ಸ್ ಬೇಕು ಅಂತ ಡಾಕ್ಟರ್ ಹತ್ರ ಕೇಳಿದ್ರಂತಲ್ಲ, ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು, ಅದಕ್ಕೆ ನಾನು ಇಲ್ಲಿ ಬಂದೆ ಸರ್. ನೀವು ಬಂದಿದ್ ಖುಷಿನೇ ಆಯ್ತಮ್ಮ. ಯಾಕಂದ್ರೆ ನಮ್ಗಂಗೂ ಕಂಡೀಷನ್ ಯಾವ ತರ ಇದೆ ಅನ್ನೋದು ನಿಮ್ಗೆ ಗೊತ್ತು. ಹಂಗಾಗಿ ನೀವೇ ಟ್ರೀಟ್ ಮಾಡಿದ್ರೆ ಇನ್ನೂ ಒಳ್ಳೇದೇನೆ. ಸರಿ ಸರ್, ಆಯ್ತು. ಈಗ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ಟಿದ್ರಲ್ಲ ಸರ್, ಆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ ಬಂದಿದ್ದೀರಾ? ಟ್ಯಾಬ್ಲೆಟ್ಸ್ ಎಲ್ಲ ಡ್ರೈವರ್ ಕೈ ಕೊಟ್ಟಿದ್ದೀನಮ್ಮ, ತಗೊಂಬ ಅಂತ. ತಂದ್ಕೊಡ್ತೇನೆ ನಾನು, ಇನ್ನೊಂದು ಅರ್ಧ ಗಂಟೆನೂ ತಂದ್ಕೊಡ್ತೇನೆ. ಸರಿ ಸರ್, ಆಯ್ತು. ಇವ್ರಿಗೆ ಊಟ ತಿಂಡಿ ಎಲ್ಲ ಏನ್ ಕೊಡ್ಬೇಕು ಅಂತ ನಾನು ಒಂದು ಮೆನು ಕೊಡ್ತೀನಿ ಸರ್, ನೀವು ಅದೇ ತರ ಮಾಡಿಸಿ. ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತರಿಸ್ಕೊಡಿ ಸರ್ ಆದಷ್ಟು ಬೇಗ, ಯಾಕಂದ್ರೆ ಇವಾಗ ಒಂದು ಟ್ಯಾಬ್ಲೆಟ್ ಕೊಡೋಕಿದೆ ಊಟಕ್ಕೆ ಮುಂಚೆ. ಸರಿ ನಮ್ಮ, ಆಯ್ತು, ನಾನು ಫೋನ್ ಮಾಡ್ತೀನಿ, ತಂದ್ಕೊಡ್ತೇನೆ. ದೀಪ್ತಿ, ಹೋಗಮ್ಮ, ಮಂಜುಳಮ್ಮಂಗೆ ಹೇಳ್ಬಿಟ್ಟು ಎಲ್ಲರಿಗೂ ಕಾಫಿ ಮಾಡ್ಸಮ್ಮ. ಹಾಗೆ ಕಾಫಿ ಜೊತೆಗೆ ಏನಾದರೂ ಸ್ನಾಕ್ಸ್ ರೆಡಿ ಮಾಡಿಸು. ಸರ್, ಅದೆಲ್ಲ ಏನಕ್ಕೆ, ಬೇಡ ಬಿಡಿ ಸರ್. ಯಾಕೆ ಮೇಡಮ್, ನಮ್ಮ ಮನೆಯಲ್ಲಿ ನೀವು ಕಾಫಿ ಕುಡಿಯಲ್ವಾ? ಛೇ, ಹಾಗೇನಿಲ್ಲ. ಸುಮ್ಮನೆ ಯಾಕೆ ನನ್ನಿಂದ ತೊಂದರೆ ಅಂತ. ನೀವು ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ ಮೇಡಮ್. ನೀವು ನಮ್ಗೆ ಇಷ್ಟು ಸಹಾಯ ಮಾಡ್ತಿದ್ದೀರಾ. ಆತರ ಏನ್ ತೊಂದ್ರೆ ಅಂತ ನಾವೇನ್ ಅನ್ಕೊಳಲ್ಲ ಬಿಡಿ. ಆಂಟಿ ಆಂಟಿ, ನಮ್ಮ ಅಜ್ಜಿ ಇನ್ನ ಎಷ್ಟು ದಿನಕ್ಕೆ ಹುಷಾರಾಗ್ತಾರೆ? ಅಜ್ಜಿಗೆ ಕಾಲ್ ನೋವಾಗಿದೆಯಲ್ಲ ಪುಟ್ಟ, ಅದು ಕ್ಯೂರ್ ಆಗೋವರ್ಗುನು ಅವರು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ಹುಷಾರಾಗ್ತಾರೆ. ಆಂಟಿ ಆಂಟಿ, ನೀವು ನಮ್ಮ ಅಜ್ಜಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವರು ಬೇಗ ಹುಷಾರಾಗ್ಬೇಕು. ಮೊದ್ಲಿನ ತರ ನನ್ ಜೊತೆ ಆಟ ಆಡ್ಬೇಕು, ಓಡಾಡ್ಬೇಕು, ಆ ತರ ಮಾಡಿ ಆಂಟಿ. ಆಯ್ತು ಪುಟ್ಟ, ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ವೀಟಿ, ನೀನ್ ಆ ತರ ಎಲ್ಲ ಕೇಳ್ಬಾರ್ದು ಅವ್ರಿಗೆ. ಅವರು ಅಜ್ಜಿಗ್ ಟ್ರೀಟ್ ಮಾಡಕ್ಕೆ ಬಂದಿರೋದು. ಇರ್ಲಿ ಬಿಡಿ ಮೇಡಮ್, ಮೊಮ್ಮಗಳಿಗೆ ಅಜ್ಜಿ ಕಂಡ್ರೆ ತುಂಬಾ ಇಷ್ಟ ಅನ್ಸುತ್ತೆ, ಅದಕ್ಕೆ ಇಷ್ಟೆಲ್ಲ ಹೇಳ್ತಿದ್ದಾಳೆ. ಬಿಡಿ, ಪರವಾಗಿಲ್ಲ. ಮಂಜುಳಮ್ಮ, ಏನ್ ಮಾಡ್ತಿದ್ದೀರಾ? ಏನಿಲ್ಲ ದೀಪ್ತಿಯಮ್ಮ, ಪಾತ್ರೆ ಎಲ್ಲ ಇತ್ತು, ಎಲ್ಲ ತೊಳೆದ್ಬಿಟ್ಟು ನೀಟಾಗೆಲ್ಲ ಜೋಡಿಸ್ಬಿಟ್ಟೆ. ಇವಾಗ ಕಾಫಿ ಮಾಡೋಣ ಅಂತ ಹೋಗ್ತಾ ಇದ್ದೆ. ಓ ಹೌದಾ, ನಾನು ನಿಮ್ಗೆ ಅದನ್ನೇ ಹೇಳಕ್ ಬಂದೆ. ಎಲ್ಲರಿಗೂ ಕಾಫಿ ಮಾಡ್ಬಿಡಿ, ಹಾಗೆ ಏನಾದ್ರೂ ಸ್ನಾಕ್ಸ್ ರೆಡಿ ಮಾಡಿ. ಸ್ನಾಕ್ಸ್ ಏನ್ ಮಾಡ್ಲಿ? ಮನೆಯಲ್ಲಿ ಬಜ್ಜಿ ಮೆಣಸಿಕಾಯಿ ಇದೆಯಾ? ಇಲ್ಲ ಅಮ್ಮ, ಖಾಲಿ ಆಗ್ಬಿಟ್ಟಿದೆ. ನಾನ್ ಮೊನ್ನೆ ಹೋಗೋಣ ಅಂತ ಅನ್ಕೊಂಡಿದ್ದೆ, ಅಮ್ಮವ್ರಿಗೆ ಈ ತರ ಆಕ್ಸಿಡೆಂಟ್ ಆಯ್ತಲ್ಲ, ಆವಾಗ ತರಕಾರಿ ತರಕ್ ಹೋಗ್ಲೇ ಇಲ್ಲ. ಹಂಗಾಗಿ ಬಜ್ಜಿ ಮೆಣಸಿಕಾಯಿ ಇಲ್ಲ, ಖಾಲಿ ಆಗ್ಬಿಟ್ಟಿದೆ. ಹೌದಾ, ಹೀರೆಕಾಯಿ ಇದ್ರೆ ಇದೆಯಾ? ಹೀರೆಕಾಯಿ ಇತ್ತು ಅಮ್ಮ, ಮಧ್ಯಾಹ್ನ ಪಲ್ಯ ಮಾಡಿದ್ನಲ್ಲ, ಖಾಲಿ ಆಗ್ಬಿಟ್ಟಿದೆ. ಏನ್ ಕೇಳಿದ್ರು ಖಾಲಿ ಆಗಿದೆ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ ಈ ತರ ಮಾಡಿದೀಯ ಈ ಸರಿ? ಮನೆಯಲ್ಲಿ ಯಾವಾಗ್ಲೂ ತರಕಾರಿ ಇದ್ದಂಗೆ ಇರ್ತಿತ್ತು. ಸರಿ ಬಿಡು, ಹೋಗ್ಲಿ. ಈರುಳ್ಳಿ ಆದ್ರೂ ಇದೆಯಲ್ವಾ? ಹೂದಿತ್ಯಮ್ಮ, ಈರುಳ್ಳಿ ಇದೆ. ಈರುಳ್ಳಿ ಬೋಂಡನೆ ಮಾಡ್ಬಿಡು. ಈರುಳ್ಳಿ ಬೋಂಡ ಮಾಡಿ ಕಾಫಿ ಮಾಡ್ಬಿಡು. ಇವ್ರು ಬಂದಿದ್ದಾರೆ ನರ್ಸ್ ಅವರು, ಅವ್ರಿಗೂ ಸೇರ್ಸ್ ಮಾಡು ಮಂಜುಳಮ್ಮ. ಸರಿ ಅಮ್ಮವ್ರೆ, ಆಯ್ತು. ಮಮ್ಮಿ ಡಿಸ್ಚಾರ್ಜ್ ಆಗಿ ಮನೆಗ್ ಬಂದ್ಮೇಲೆ ಎಷ್ಟು ಸಮಾಧಾನ ಆಗ್ತಿದೆ. ಆದಷ್ಟು ಬೇಗ ಮಮ್ಮಿ ಮೊದ್ಲಿನ ತರ ಓಡಾಡೋ ತರ ಆದ್ರೆ ಸಾಕು. ದೀಪ್ತಿ, ಈಗ ಅತ್ತೆ ಹೇಗಿದ್ದಾರೆ? ಅದಕ್ಕೆ ಅಮ್ಮ ರೂಮಲ್ಲಿ ಇದ್ರು, ರೆಸ್ಟ್ ಮಾಡ್ತಾ ಇದ್ರು. ನರ್ಸ್ ಅವರು ಬಂದಿದ್ರು, ಹಂಗಾಗಿ ಡ್ಯಾಡಿ ಮತ್ತೆ ಸ್ವೀಟಿ ಅಲ್ಲೇ ಇದ್ದಾರೆ. ಅಲ್ಲ, ನೀವ್ ಯಾಕೆ ಬರ್ಲಿಲ್ಲ ರೂಮ್ಗೆ? ಅಜ್ಜಿ ಬಂದಿದ್ರಲ್ಲ, ಅಜ್ಜಿಗೆ ರೂಮ್ ಬೇಕಲ್ಲ, ಹಂಗಾಗಿ ಒಂದ್ ರೂಮ್ ಕ್ಲೀನ್ ಮಾಡೋಣ ಅಂತ ಹೋಗಿದ್ದೆ. ಮೇಲಿದೆಯಲ್ಲ, ಆ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ. ಆಮೇಲೆ ಅತ್ತೆಯವ್ರು ನನ್ನ ನೋಡಿದ್ರೆ ಸ್ವಲ್ಪ ಕೋಪ ಮಾಡ್ಕೋತಾರಲ್ಲ, ಹಂಗಾಗಿ ಸುಮ್ನೆ ಅವ್ರಿಗೆ ಟೆನ್ಷನ್ ಕೊಡೋದ್ ಬೇಡ ಅಂತ ಹೊರಗಡೆನೆ ಇದ್ದೆ.
ಅಯ್ಯೋ ಅದ್ಕೆ ನೀವು ನಮ್ಮ ಮಮ್ಮಿನ ತುಂಬಾ ತಪ್ಪು ತಿಳ್ಕೊಂಡಿದ್ದೀರಾ. ಅವರು ಕೋಪ ಮಾಡ್ಕೋತಾರ ಅಷ್ಟೇ, ಆದ್ರೆ ಮನ್ಸಲ್ಲಿ ಏನೋ ದ್ವೇಷ ಇರಲ್ಲ. ಅವ್ರು ತುಂಬಾ ಒಳ್ಳೆಯವರು. ಅಯ್ಯೋ 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 ಅಯ್ಯೋ, ಮನೇಲಿ ಕೇಳೋರ್ ಇಲ್ಲ ಅಂತಂದ್ರೆ ಹಿಂಗೆ ಆಗದು. ಮನೆ ಬಾಗ್ಲಲ್ಲಿ ಒಂದ್ ಅರ್ಶನ ಕುಂಕುಮ ಇಟ್ಟಿಲ್ಲ, ಒಂದ್ ರಂಗೋಲೆ ಬಿಟ್ಟಿಲ್ಲ, ಒಂದ್ ಹೂ ಹಾಕಿಲ್ಲ. ಇದನ್ನ ಯಾರಾದ್ರೂ ಒಟ್ಟಿ ಬಾಗ್ಲು ಅಂತಾರ? ಅಲ್ಲ ಕಣವ ಗೀತಾ, ನೀನು ಈ ಮನೆಗ್ ಸೊಸೆ ತಾನೆ, ನೀನ್ ಇದೆಲ್ಲಾನು ಮಾಡ್ಬೇಕು. ಗೊತ್ತಾಗಿಲ್ಲ ಅಂದ್ರೆ ನಿಮ್ ಅತ್ತೆ ಕೇಳಿ ತಿಳ್ಕೊಂಡ್ ಮಾಡ್ಬೇಕಿದೆಲ್ಲಾನು. ಇಲ್ಲ ಅಜ್ಜಿ, ನಾನ್ ಬಂದಿನಾನು ಎಲ್ಲ ಮಾಡ್ತಿದ್ದೆ. ಅತ್ತೆನ ಬೇಡ ಹಂಗೆ ಹಿಂಗೆ ಅಂತ ಏನೇನೋ ಅಂದ್ಬಿಟ್ಟು. ಏನು ನಮ್ಮ ಅತ್ತೆನೆ ನನ್ಗೇನು ಅನ್ನಕ್ಕಲ್ಲ, ನೀವ್ಯಾರ ಅನ್ನಕ್ಕೆ ಅಂತ ಕೇಳ್ತಾ ಇದೀಯ? ಹ್ಮ್, ಇದೇ ಇದೇ ನೀವೆಲ್ಲ ಹೆಣ್ಮಕ್ಳು ಇವಾಗ ಮಾಡ್ತಿರೋದು ಇದೇನೇನೆ. ದೊಡ್ಡವ್ರಿಗೊಂದ್ ಬೆಲೆ ಗೌರವ ಏನೂ ಇಲ್ಲ. ನನ್ ಮಗಳು ಹೇಳಿದ್ದು ಹಾಸ್ಪಿಟ್ಲಲ್ಲೇ, ಅವಳಿಗೆ ಬಾಯಿ ಜೋರು, ಬಾಯಿ ಸರಿ ಇಲ್ಲ ಅಂತವ. ನೀನ್ ನನ್ನ ಹತ್ರನೇ ಈ ತರ ಮಾತಾಡ್ತೀಯ? ಅಯ್ಯೋ ಅಜ್ಜಿ, ನನ್ನ ಆತರ ಹೇಳ್ಲಿಲ್ಲ, ನೀವ್ ತಪ್ಪು ತಿಳ್ಕೊಂಡ್ರಿ. ಏನೋ ನನ್ನ ತೆಪ್ಕಿರು ಅಂತ ಇದೀಯಾ? ನಿನಗೆ ಬುದ್ಧಿ ಕಲಿಸ್ತೀನಿ ತಡಿಯೇ, ನಿಮ್ಮ ಅಪ್ಪ ಅಮ್ಮನ್ ಕರೆಸ್ತೀನಿ. ಕರೆಸ್ಬಿಟ್ಟು ನೀವ್ ಇದೇನಾ ಬುದ್ಧಿ ಕಲಿಸಿರೋದು ನಿಮ್ ಮಗಳಿಗೆ ಅಂತ ಕೇಳ್ತೀನಿ. ಅವರೇ ಹೇಳಿ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ. ಅಯ್ಯೋ ಅದಕ್ಕೆ ನೀವು ಹಂಗ ಹೇಳಿದ್ರೆ ಅವ್ರು ಕೇಳ್ಸಲ್ಲ, ನಾನು ಹೇಳ್ತೀನಿ ಸುಮ್ಮನಿರಿ. ಅಜ್ಜಿ, ಅವರು ನಿನ್ಗೆ ಏನೋ ಅಂದಿಲ್ಲ. ಅವ್ರೇನೋ ಹೇಳಿದ್ರೆ ನೀನೇನೋ ತಿಳ್ಕೊಂಡು ಬೈತಾ ಇದೀಯಾ. ಅಯ್ಯೋ ಅಯ್ಯೋ ಅಯ್ಯೋ, ಕಿವಿ ಹತ್ರ ಬಂದು ಏನ್ ಹಿಂಗ್ ಚೀರ್ತಿಯಲ್ಲ, ನನ್ನೇನ್ ಕಿವುಡಿ ಅನ್ಕೊಂಡಿದ್ಯಾ ನೀನು? ಹಾ, ನೀವು ಕಿವುಡಿ ಅಲ್ವಾ? ಅಯ್ಯೋ ದೇವ್ರೆ, ನಮ್ಮ ಅಜ್ಜಿ ಇನ್ನೂ ಕಿವಿ ಕೇಳಿಸುತ್ತೆ ಅನ್ನೋ ಭ್ರಮೇಲ ಐತಾ ಅಂತ. ಇನ್ನೊಂದ್ಸರಿ ಹಂಗ್ ಬಂದು ಕಿವಿ ಹತ್ರ ಚೀರ್ಬೇಡ, ಕಿವಿ ಟಮಟೆ ಗಿಮಟೆ ಹೊಡೆದೋಗಿ ಕಿವಿ ಕೇಳಿಸ್ದಂಗ ಆಗ್ಬಿಟ್ಟತ್ತು. ನೋಡಿದ್ರೆ ಅದಕ್ಕೆ ನಾನ್ ಕಿರ್ಚಿ ಇವ್ರ ಕಿವಿ ಟಮಟೆ ಹೊಡೆದೈತಂತೆ. ಅಯ್ಯೋ ದೇವ್ರೆ. ಸರಿ, ಅದಕ್ಕೆ ಮಂಜುಳಮ್ಮಂಗೆ ಕಾಫಿ ಮಾಡಕ್ ಹೇಳಿದ್ದೆ, ಬೋಂಡ ಮಾಡೋ ಅಂತಾನೆ ಹೇಳಿದ್ದೆ. ಅದು ಏನ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಬನ್ನಿ ನಾವ್ ನೋಡೋಣ ಏನ್ ಮಾಡ್ತಿದ್ದಾರೆ ಅಂತ. ನೋಡಿ ಇವ್ರ, ಅಲ್ಲ ನಾನು ಈ ಮನೇಲಿ ಒಬ್ಳು ಹಿರಿ ಮನುಷ್ಯ ಏನೋ ಒಂದ್ ಮಾತಾಡ್ತಿದ್ದೀನಿ ಅಂತಂದ್ರೆ ಕೇಳಿಸ್ಕೊಳ್ದೆ ಇಬ್ರು ಹಂಗೆ ಹೋಗ್ಬಿಟ್ರಲ್ಲ. ಇಲ್ಲಿ ಈ ಮನೆಯಲ್ಲಿ ತಿದ್ಬೇಕಾಗಿರೋದ್ ಬೇಕಾದಷ್ಟೈತೆ. ನಾನ್ ಬಂದಿದ್ದೀನಲ್ಲ, ಎಲ್ಲಾನು ಸರಿ ಮಾಡ್ತೀನಿ. ಎಲ್ಲಾರ್ದು ನಟ್ಟು ಬೋಲ್ಟು ಎಲ್ಲ ಏನೇನ್ ಲೂಸ್ ಆಗೈತೆ ಎಲ್ಲಾನು ಸ್ಪ್ಯಾನರ್ ತಗೊಂಡು ಟೈಟ್ ಮಾಡ್ಬಿಡ್ತೀನಿ. ಈ ಲಕ್ಷ್ಮಮ್ಮ ಅಂದ್ರೆ ಏನೋ ಅನ್ಕೋಬಿಟ್ಟಾರ ಇವರು. ನಾನು ಏನು ಅಂತ ಇವ್ರಿಗೆ ಎಲ್ಲಾರ್ಗು ತೋರಿಸ್ತೀನಿ.